ನನ್ನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಮ್ಮ ವಾಹಿನಿಯ ನಿರಂತರ ವಿಡಿಯೋಗಳನ್ನು ವೀಕ್ಷಿಸುತ್ತಿರುವ ನಿಮ್ಮೂರು ಯಾವುದು? ಮತ್ತ್ಯಾಕೆ ತಡ? ಕಮೆಂಟ್ ಬಾಕ್ಸ್ ಕಾಲಿದೆ. ಆದಷ್ಟು ಬೇಗ ನಿಮ್ಮೂರಿನ ಹೆಸರನ್ನ ತಿಳಿಸಿ. ಸತ್ಯದ ದಾರಕ್ಕೆ ಬಣ್ಣ ಬಣ್ಣದ ಸುಳ್ಳಿನ ಹೂಗಳನ್ನು ಕಟ್ಟಿ ಹಾರ ಮಾಡಿ ಭವ್ಯವಾಗಿ ಅಲಂಕರಿಸಿದ್ರು ಹೂ ಬಾಡಲೇಬೇಕು. ಸತ್ಯದ ದಾರ ಕಾಣಲೇಬೇಕು. ಮಾನವನ ಬುದ್ಧಿಗೆ ನಿಲುಕದನ್ನ ವಿಧಿ ಎಂದರು. ಕೈ ಮೀರಿದ ಕೃತ್ಯಕ್ಕೆ ಹಣೆಬರ ಎಂದರು. ಬದುಕಿನ ಹೀನಾಯ ಸ್ಥಿತಿಗೆ ಜನ್ಮಾಂತರದ ಪಾಪ ಎಂದರು. ಸ್ವಾರ್ಥದ ಸಂತೋಷಕ್ಕೆ ಅದೃಷ್ಟ ಎಂದರು. ಸಂತೃಪ್ತಿಯ ಬದುಕಿಗೆ ಪುಣ್ಯ ಎಂದರು. ನಿರಾಸೆಯ ಜೀವನಕ್ಕೆ ನರಕ ಎಂದರು. ಸಿರಿ ಸಂಪತ್ತಿನ ಬಾಳಿಗೆ ಸ್ವರ್ಗ ಎಂದರು. ಇಡೀ ರಾತ್ರಿ ನೆನಪುಗಳೊಂದಿಗೆ ಅಳೋದಂತೆ, ಬೆಳಿಗ್ಗೆ ಎದ್ದು ಏನು ಆಗದಂತೆ ಎಲ್ಲರ ಜೊತೆ ಸೇರಿ ನಗೋದಂತೆ. ಇದೇ ತಾನೇ ಜೀವನ. ಸಣ್ಣ ವಯಸ್ಸಿನವರ ಜೊತೆ ಸ್ನೇಹ ಮಾಡಿ, ಅನೇಕ ಗೊತ್ತಿಲ್ಲದ ವಿಚಾರಗಳು ತಿಳಿಯುತ್ತವೆ. ಆದರೆ ಸಣ್ಣ ಮನಸ್ಸಿನವರ ಜೊತೆ ಸ್ನೇಹ ಮಾಡಬೇಡಿ. ಅನೇಕ ವಿಚಾರಗಳನ್ನೇ ಬುಡಮೇಲು ಮಾಡ್ತಾರೆ. ಸ್ನೇಹವು ಒಂದು ಅಮೂಲ್ಯವಾದ ಆಯ್ಕೆ. ಇನ್ನೊಬ್ಬರ ಜೀವನದಲ್ಲಿ ಬರುವುದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಹೃದಯ ಹಿಡಿಸಲಾರದಷ್ಟು ಪ್ರೀತಿ ಕೊಟ್ಟು ಮನಸ್ಸು ಮುರಿಯಲಾರದಷ್ಟು ನೋವು ಕೊಡುವುದು ನ್ಯಾಯವ? ನಮ್ಮ ಕರ್ತವ್ಯವನ್ನ ನಾವೇ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ರೆ ಅದೃಷ್ಟವನ್ನು ದೂಷಿಸುವ ಪ್ರಶ್ನೆ ಬರುವುದಿಲ್ಲ. ಬೇಡುವ ಕೈ ದೇವರ ಹತ್ರ ಇರಬೇಕೇ ಹೊರತು ಜನ ಅಥವಾ ಸಂಬಂಧಿಕರ ಹತ್ರ ಇರಬಾರದು. ಕಾಯುತ್ತಾ ಕುಳಿತವರಿಗೆ ಒಳ್ಳೆಯ ದಿನಗಳು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕಷ್ಟಪಟ್ಟು ದುಡಿಯುವವರಿಗೆ ಇಂದಲ್ಲ ನಾಳೆ ಒಳ್ಳೆಯ ದಿನಗಳು ಬಂದೇ ಬರ್ತವೆ. ಶಾಲೆಯ ಹತ್ತಿರ ಬಿಟ್ಟು ಹೋಗುವಾಗ ನೀನು ನಿಮ್ಮ ತಾಯಿ ತಂದೆಯನ್ನ ನೋಡುವ ರೀತಿ, ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗುವಾಗ ನಿಮ್ಮ ತಾಯಿ ತಂದೆ ನೋಡುವ ರೀತಿ ಒಂದೇ ಆಗಿರ್ತದೆ. ನಿನ್ನ ನೋವು ಶಾಲೆಯ ಗಂಟೆ ಹೊಡೆದ ನಂತರ ಮಾಯವಾಗ್ತದೆ, ಆದ್ರೆ ಅವರ ನೋವು ಹೃದಯ ನಿಲ್ಲುವವರೆಗೂ ಹೋಗೋದಿಲ್ಲ. ನೀನ್ ಹೇಗಿದ್ದರೂ ಜನ ಆಡಿಕೊಳ್ತಾರೆ. ಆ ಮಾತನ್ನು ಲೆಕ್ಕಿಸದೆ ಮುಂದೆ ಸಾಕು. ಮುಂದೊಂದು ದಿನ ಆ ಜನರೇ ನಿನಗೆ ಶರಣಾಗ್ತಾರೆ. ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ. ನಿನ್ನ ಮೇಲೆ ನನಗೆ ಬೇಜಾರೂ ಇಲ್ಲ. ನನಗೀಗ ಅರ್ಥ ಆಗಿದೆ, ನಿನ್ನ ಮನಸ್ಸಿನಲ್ಲಿ ನನಗೆ ಯಾವ ಸ್ಥಾನವೂ ಇಲ್ಲ ಎಂದು. ಯಾರು ಕೂಡ ನೀನು ನನಗೆ ಬೇಡವಾಗಿದ್ದೀಯಂತ ಬಂದು ನೇರವಾಗಿ ಹೇಳಲ್ಲ. ಇತ್ತೀಚಿನ ನಡವಳಿಕೆ ಮತ್ತು ಅವರ ವರ್ತನೆ ಮೂಲಕ ಗೊತ್ತಾಗುತ್ತೆ. ನಮಗ್ ಗೊತ್ತಿದ್ರೂ ನಾವೇ ಅರ್ಥ ಮಾಡಿಕೊಂಡು ದೂರ ಇರೋದು ಒಳ್ಳೇದಲ್ವಾ? ನೀರು ಕೆಸರಾಗಿದ್ರೆ ಸ್ವಲ್ಪ ಹೊತ್ತು ಅದರ ಪಾಡಿಗೆ ಅದನ್ನು ಬಿಟ್ಟರೆ ಅದು ತಿಳಿಯಾಗ್ತದೆ. ಬಿಸಿ ನೀರು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಸಹ ತನಗೆ ತಾನೇ ತಣ್ಣ ಆಗ್ತದೆ. ಸ್ವಲ್ಪ ಹೊತ್ತು ಎಲ್ಲವನ್ನು ಹಾಗೆ ಬಿಟ್ಟರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬದಲಾಗ್ತದೆ. ಕಾಯುವ ತಾಳ್ಮೆ ಸಹನೆ ನಮ್ಮಲ್ಲಿರ್ಬೇಕು ಅಷ್ಟೇ. ಅವಸರ ಪಟ್ರೆ ಎಲ್ಲವೂ ಹಾಳು. ಒಂದೊಂದು ಸಾರಿ ನಮ್ಮ ನೋವನ್ನ ಕಡಿಮೆ ಮಾಡೋಕೆ ಯಾವ ಮೆಡಿಸಿನ್ ಕೂಡ ಕೆಲಸ ಮಾಡದಿರ್ಬೋದು, ಆದ್ರೆ ನಮ್ಮ ಮನಸ್ಸಿಗೆ ಇಷ್ಟವಾದವರ ಹತ್ತಿರ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಸಾಕು, ಆ ನೋವನ್ನ ಮರೆಯಬಹುದು. ನೆನಪಿರ್ಲಿ, ನಿಮಗೆ ನಿಭಾಯಿಸೋಕೆ ಆಗದೆ ಇರುವಷ್ಟು ಕಷ್ಟಗಳು ಎದುರಾಗ್ತಿವೆ ಅಂದ್ರೆ ಆ ನಿಮ್ಮ ಕಷ್ಟಗಳಿಗೆ ಅಂತ್ಯ ಶುರುವಾಗಿದೆ ಅಂತ ಅರ್ಥ. ಧೈರ್ಯವಾಗಿರಿ. ಹೆಣ್ಣು ಹೊನ್ನು ಮಣ್ಣು ತಾನಾಗಿಯೇ ಒಲಿದು ಬಂದರೆ ಸ್ವರ್ಗ, ನಾವಾಗಿಯೇ ಬಲವಂತವಾಗಿ ಕಿತ್ತುಕೊಂಡ್ರೆ ಅಲ್ಲೇ ನರಕ. ಮುಗುಳ್ನಗೆ ಮತ್ತು ಮೌನ ಇವೆರಡು ಅತ್ಯಂತ ಪ್ರಭಾವಿ ಸಾಧನಗಳು. ಮುಗುಳ್ನಗೆ ಸಮಸ್ಯೆಗಳನ್ನು ಪರಿಹರಿಸಿದ್ರೆ ಮೌನವು ಸಾಕಷ್ಟು ಸಮಸ್ಯೆಗಳಿಂದ ನಮ್ಮನ್ನ ದೂರವಿರಿಸ್ತದೆ. ಪ್ರತಿ ಪ್ರಯಾಣಕ್ಕೂ ಒಂದು ಗುರಿ ಇರುತ್ತೆ, ಹಾಗೆ ಪ್ರತಿ ಪರಿಚಯಕ್ಕೂ ಒಂದು ಕಾರಣ ಇರುತ್ತೆ. ಹೆಣ್ಣಿನ ಹಠ ಗಂಡಿನ ದಾರಿ ತಪ್ಪಿಸುತ್ತೆ, ಗಂಡಿನ ಚಟ ಬದುಕಿನ ದಾರಿಯನ್ನೇ ತಪ್ಪಿಸುತ್ತೆ. ಅದಕ್ಕೆ ಹೆಣ್ಣಿಗೆ ಹಠವಿರಬಾರ್ದು, ಗಂಡಿಗೆ ಚಟವಿರಬಾರ್ದು. ನಿನಗಾಗಿ ಕಾಯುತ್ತಿರುವ ಒಂದು ಜೀವವನ್ನ ಒಂದು ಸಾರಿ ಅಥವಾ 2 ಸಾರಿ ಅವಾಯ್ಡ್ ಮಾಡು, ಪರವಾಗಿಲ್ಲ. ಪ್ರತಿದಿನ ಇದೇ ತರ ಅವಾಯ್ಡ್ ಮಾಡಬೇಡ. ಯಾಕಂದ್ರೆ ಆ ವ್ಯಕ್ತಿ ಮತ್ತೆ ನಿನಗೆ ಬೇಕು, ಅವರ ಪ್ರೀತಿ ಬೇಕು ಅಂದಾಗ ಸಿಗಲಾರದಷ್ಟು ದೂರ ಹೋಗಿರ್ತಾರೆ. ಸಿಕ್ಕಿದ್ದನ್ನು ಪಡೆದು ತೃಪ್ತಿಯಿಂದ ಬದುಕಬೇಕು, ಸಿಗದಿದ್ದನ್ನು ಮರೆತು ಖುಷಿಯಿಂದ ಬದುಕಬೇಕು. ಇಂದು ಸಿಕ್ಕಿದ್ದು ನಾಳೆ ಕೈಜಾರಿ ಹೋಗ್ಬೋದು, ಇಂದು ಸಿಕ್ಕದ್ದು ನಾಳೆ ಒಲಿಯಬಹುದು ಅದೃಷ್ಟವಿದ್ದಂತೆ. ಅವಶ್ಯಕತೆ ಅನ್ನೋದು ಮುಗಿತು ಅಂದಮೇಲೆ ಎಂಥವ್ರು ಬೇಕಾದ್ರೂ ನಮ್ಮಿಂದ ದೂರ ಆಗ್ತಾರೆ. ಸಿಮೆಂಟಿನಿಂದ ಕೂಡ ಒಂದು ಸತ್ಯ ತಿಳಿಯುತ್ತದೆ, ಜೋಡಿಸುವಾಗ ಮೃದುವಾಗಿದ್ರೆ ಜೋಡಿಸಿದ ನಂತರ ಗಟ್ಟಿಯಾಗಬೇಕು ಅಂತ. ಅದು ಸಂಬಂಧವಾಗ್ಲಿ ಅಥವಾ ಸ್ನೇಹನೇ ಆಗ್ಲಿ. ದೈವ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ, ಮಧ್ಯದಲ್ಲಿ ನಿನ್ನ ವರ್ತನೆನೂ ನೋಡ್ತಾನೆ. ಹಸಿದವರಿಗೆ ಒಂದು ತುತ್ತು ಊಟ ಕೊಡುವ ಒಳ್ಳೆಯ ಮನಸ್ಸು ನಿಮ್ಮಲ್ಲಿದ್ರೆ ಸಾಕು. ನಿಮ್ಮ ಪ್ರತಿ ಕಷ್ಟ ಸುಖದಲ್ಲೂ ಆ ದೇವರು ನಿಮ್ಮ ಜೊತೆಗಿರ್ತಾನೆ. ಪ್ರಾರ್ಥನೆ ಮತ್ತು ನಂಬಿಕೆ ಇವೆರಡೂ ಕಣ್ಣಿಗೆ ಕಾಣದೇ ಇರಬಹುದು, ಆದ್ರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಇವೆರಡಕ್ಕೂ ಇದೆ. ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದಿರಬಹುದು, ಆದ್ರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರ್ತದೆ. ಒಬ್ಬರ ಜೀವನದಲ್ಲಿ ನಾವೆಷ್ಟು ಮುಖ್ಯ ಅನ್ನೋದು ಅವರು ನಮಗೆ ಕೊಡೋ ಸಮಯದಲ್ಲೇ ಗೊತ್ತಾಗಿ ಬಿಡುತ್ತೆ. ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನ ನಾಶ ಮಾಡ್ತದೆ. ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನ ಹೊಳೆಯುವ ಹಾಗೆ ಮಾಡ್ತದೆ. ತಿಂದ ಅನ್ನ ಶಾಶ್ವತವಾಗಿ ಯಾರ ಹೊಟ್ಟೆಯಲ್ಲೂ ಇರಲ್ಲ, ಆದ್ರೆ ಹಸಿವು ನೀಗಿಸಿದ ಆ ಗಳಿಗೆಯನ್ನು ಅರಿತವರು ಎಂದೂ ಮರೆಯಲಾರರು. ನಮ್ಮವರು ಅಂತ ಹೋಗಿ ಗಾಯ ಮಾಡ್ಕೊಳ್ಳೋದಕ್ಕಿಂತ ಸ್ವಾರ್ಥಿ ಅನ್ಕೊಂಡ್ರೂ ಪರವಾಗಿಲ್ಲ, ನಂದೆಷ್ಟು ನೋಡ್ಕೊಂಡು ಹೋಗೋದೇ ಬೆಸ್ಟು. ಜೀವನ ಎಂದಿಗೂ ನಮ್ಮೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, ನಾವೇ ಜೀವನದೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಹೃದಯವೇ ಇಲ್ಲದವರ ಹತ್ತಿರ ಪ್ರೀತಿ ಬಯಸೋದು ವ್ಯರ್ಥ, ಮನಸ್ಸೇ ಇಲ್ಲದವರ ಹತ್ತಿರ ನೋವು ಹೇಳ್ಕೊಳ್ಳೋದು ಇನ್ನೂ ವ್ಯರ್ಥ. ಒಣಗಿರುವ ಹೂವನ್ನ ನೋಡಿ ಅರಳಿರುವ ಹೂ ನಗ್ಬೋದು, ಆದ್ರೆ ಆ ನಗು ಶಾಶ್ವತವಲ್ಲ, ಅದಕ್ಕೂ ಬಾಡೋ ಸಮಯ ಬರ್ತದೆ. ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೇ.
ನಂಬಿಕೆ ಓದುವುದಕ್ಕೆ 3 ಅಕ್ಷರಗಳೇ ಇರಬಹುದು, ಆದರೆ ಸಂಪಾದಿಸುವುದಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಇದು ಹಣಕ್ಕಿಂತ ಹೆಚ್ಚು ದುಬಾರಿಯಾದದ್ದು. ಸ್ನೇಹ ಕೇಳುವುದಕ್ಕೆ 1 ಕ್ಷಣ ಸಾಕು, ಆದರೆ ಒಳ್ಳೆಯ ಸ್ನೇಹ ಸಿಗಬೇಕು ಅಂದ್ರೆ 1 ಯುಗವೇ ಬೇಕಾಗುತ್ತೆ. ಪ್ರೀತಿ ಇದು ಕೇಳುವುದಕ್ಕೆ ಚೆನ್ನಾಗಿರುತ್ತೆ, ಆದರೆ ಎಲ್ಲರ ಬಳಿ ಸಿಗೋದಿಲ್ಲ, ಕೆಲವರ ಹತ್ತಿರ ಮಾತ್ರ ಸಿಗ್ತದೆ. ವಾತಾವರಣ ಮಂಕಾದ್ರೇನು, ಮನಸ್ಸು ಮಂಕಾಗದಿರ್ಲಿ. ಕೆಟ್ಟ ಕನಸು ಬಿದ್ರೇನು, ಆಲೋಚನೆ ಶುಚಿಯಾಗಿರ್ಲಿ. ವಾದ ವಿವಾದ ಏನೇ ಇರಲಿ, ನುಡಿ ನೇರವಾಗಿರ್ಲಿ. 1000 ದುರ್ಮಾರ್ಗಗಳೇ ಎದುರಾಗ್ಲಿ, ಒಳ್ಳೆಯ ವ್ಯಕ್ತಿತ್ವ ನಿಮ್ಮದಾಗಿರ್ಲಿ. ಶಿಕ್ಷಣ ಮತ್ತು ಸಂಸ್ಕಾರ ಬದುಕಿನ ಮೂಲ ಮಂತ್ರ. ಶಿಕ್ಷಣ ಎಂದಿಗೂ ಎಡವಲು ಬಿಡೋದಿಲ್ಲ, ಸಂಸ್ಕಾರ ಎಂದಿಗೂ ಕೆಡವಲು ಬಿಡೋದಿಲ್ಲ. ಇತ್ತೀಚೆಗೆ ಕೆಲವರೊಂದಿಗೆ ಮಾತು ಕಡಿಮೆ ಆಯಿತು, ಕೆಲವರಿಂದ ದೂರ ಉಳಿಬೇಕಾಯ್ತು. ಕಾರಣ ಇಷ್ಟೇ, ನಂಬಿಕೆ ಮಣ್ಪಾಲಾಯ್ತು. ನಾನು ಕೊಡುವಷ್ಟು ಬೆಳೆದಿಲ್ಲ, ಆದರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ಆ ದೇವರು ಕೊಟ್ಟಿದ್ದಾನೆ. ಅನುಮಾನ ಪಡುವ ವ್ಯಕ್ತಿಯ ಸ್ನೇಹ ಮಾಡಬಾರ್ದು, ಅವಮಾನ ಮಾಡಿದ ವ್ಯಕ್ತಿಯನ್ನ ಮರಿಬಾರ್ದು, ಅಹಂಕಾರ ಇರುವ ವ್ಯಕ್ತಿಯ ಹತ್ತಿರ ಸುಳಿಬಾರ್ದು, ಸನ್ಮಾನ ಮಾಡಿದ ವ್ಯಕ್ತಿಯನ್ನ ಸ್ಮರಿಸದೇ ಇರಬಾರ್ದು, ಪ್ರೀತಿ ತೋರುವ ವ್ಯಕ್ತಿಯ ಸ್ನೇಹ ಬಿಡಬಾರ್ದು, ಕೀಳಾಗಿ ಕಾಣುವ ವ್ಯಕ್ತಿಗೆ ಕನಿಕರ ತೋರಬಾರ್ದು, ಸಹಾಯ ಮಾಡಿದ ವ್ಯಕ್ತಿಯನ್ನ ಕೊನೆಯ ಉಸಿರಿರೋವರೆಗೂ ತೆಗಳಬಾರ್ದು, ಮೋಸ ಮಾಡಿದ ವ್ಯಕ್ತಿಗೆ ಮರ್ಯಾದೆ ಕೊಡಬಾರ್ದು. ಸಮಯ ಸಿಕ್ಕರೆ ಒಮ್ಮೆ ಯೋಚಿಸಿ ನೋಡು, ನಾನ್ ನಿನ್ನ ಹತ್ತಿರ ಪ್ರೀತಿ ಬಿಟ್ಟು ಬೇರೆ ಏನು ಅಪೇಕ್ಷೆ ಮಾಡಿಲ್ಲ ಎಂದು. ಸ್ವಲ್ಪ ಕೊಳೆತ ಹಣ್ಣನ್ನು ಕತ್ತರಿಸಿ ಚೆನ್ನಾಗಿರುವ ಭಾಗವನ್ನು ಬಳಸುವುದಿಲ್ಲವೇ? ಹಾಗೆಯೇ ಹಳೆಯ ಕೆಟ್ಟ ನೆನಪುಗಳನ್ನು ಕತ್ತರಿಸಿ ಹಾಕಿ ಸುಂದರವಾದುದನ್ನು ಉಳಿಸಿಕೊಂಡು ಬದುಕನ್ನ ಮುನ್ನಡೆಸಿ. ಸುಖಮಯ ಬದುಕಿಗೆ ಇದೇ ಸೂತ್ರ. ನಮಗೆ ನೋವಾದ್ರೂ ಪರವಾಗಿಲ್ಲ, ಆದರೆ ನಮ್ಮಿಂದ ಮತ್ತೊಬ್ಬರಿಗೆ ನೋವಾಗಬಾರ್ದು. ಅವರ ಸಂತೋಷದಲ್ಲಿ ನಮ್ಮ ನೋವನ್ನ ಮರಿಬೇಕು. ಕೆಲವು ಸಲ ನಾವೆಷ್ಟೇ ನಗು ನಗುತ್ತಾ ಇರೋಕೆ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಮನಸ್ಸಲ್ಲಿರುವ ನೋವು ನಮ್ಮನ್ನ ಕುಗ್ಗಿಸ್ತಾನಿರ್ತದೆ. ಈ ಜಗತ್ತಿನಲ್ಲಿ ಖುಷಿಯಾಗಿರ್ಬೇಕಂದ್ರೆ ಮಾಡಬೇಕಾದ 2 ಕೆಲಸ. ಮೊದಲು, ಅತಿಯಾಗಿ ಯಾವ ವ್ಯಕ್ತಿ ಸಹವಾಸಕ್ಕೆ ಹೋಗಬಾರ್ದು. ಮತ್ತೊಂದು, ನಮ್ಮ ಲೆಕ್ಕಕ್ಕೆ ಇಲ್ಲದ ಜನರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಕೆಲವರನ್ನ ಅರಿತೆ, ಕೆಲವರಿಂದ ಕಲಿತೆ, ಕೆಲವರನ್ನ ಅರಿತು ಮರೆತೆ, ಇನ್ನು ಕೆಲವರನ್ನ ಅರಿಯಲಾಗದೆ ಹೊರಟೆ. ನೆನಪಿರ್ಲಿ, ನಿನ್ನನ್ನು ನೋವಿನಿಂದ ನರಳುವಂಗೆ ಮಾಡಿದವರು ನಾಳೆ ಅದಕ್ಕಿಂತ ಹೆಚ್ಚು ನರಳುತ್ತಾರೆ. ಬೇರೆಯವರನ್ನು ಮೆಚ್ಚಿಸುವ ಪ್ರಯತ್ನ ಬೇಡ, ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕು. ಅತಿಯಾಗಿ ಅವಲಂಬಿಸುವ ಸಂಬಂಧಗಳಿಂದ ಅವಮಾನಗಳೇ ಹೆಚ್ಚು. ಹತ್ತಿರ ಹೋಗಿ ನೆಮ್ಮದಿ ಕೆಡಿಸಿಕೊಳ್ಳುವ ಬದಲು ದೂರದಿಂದ ನೋಡುತ್ತಾ ನೆಮ್ಮದಿಯಿಂದಿರೋಣ. ಮನುಷ್ಯ ಎಷ್ಟೇ ಕಾರ್ಯನಿರತನಾಗಿದ್ರೂ ಅವನು ಪ್ರೀತಿಸುವವರ ನೆನಪುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಜ್ಞಾನದಿಂದ ಹೇಳಿದವರ ಮಾತು ಕೇಳದಿದ್ದರೂ ಪರವಾಗಿಲ್ಲ, ಆದರೆ ಅನುಭವದಿಂದ ಹೇಳಿದವರ ಮಾತು ಖಚಿತವಾಗಿ ಕೇಳಬೇಕು. ಕಷ್ಟಗಳು ಬರಬಾರದು ಎಂದು ದೇವರನ್ನ ಪ್ರಾರ್ಥಿಸಬೇಡಿ, ಕಷ್ಟಗಳನ್ನು ಎದುರಿಸುವ ಧೈರ್ಯ ಕೊಡು ಎಂದು ದೇವರಿಗೆ ಪ್ರಾರ್ಥನೆ ಮಾಡಿ. ನಿನ್ನೆ ಮತ್ತೆ ಬರೋದಿಲ್ಲ, ನಾಳೆ ನಮ್ದಲ್ವೋ ಗೊತ್ತಿಲ್ಲ, ಆದರೆ ಈ ದಿನ ಈ ಕ್ಷಣ ನಿಮ್ಮದೇ. ಮರೆಯದೆ ನಗುತ್ತೀರಿ. ಕಾಯಬೇಕು ಒಳ್ಳೆಯ ದಿನಕ್ಕೆ, ಕುಗ್ಗಬಾರದು ಯಾವುದೇ ಕಾರಣಕ್ಕೆ. ಗೆಲುವು ಒಳ್ಳೆತನಕ್ಕೆ, ತಲೆ ಬಾಗ್ಬೇಡ ನೋವಿನ ಆಟಕ್ಕೆ. ಗುರಿಯೇ ರೆಕ್ಕೆಯ ಜೀವನಕ್ಕೆ, ಅಳದಿರು ಹೆದರಿ ಬದುಕಿನ ಪಾಠಕ್ಕೆ. ಬೀಗಿ ಹಾಳಾಗುವುದರ ಬದಲು ಬಾಗಿ ಎಲ್ಲರೊಳಗೊಬ್ಬನಾಗಿ ಬಾಳಿ ಬದುಕುದ ಕಲಿ. ಸರಳತೆಯ ಬದುಕೆ ಸರ್ವಶ್ರೇಷ್ಠ ಬದುಕೆಂಬುದ ತಿಳಿ. ಶುದ್ಧವಾದ ನಡತೆ, ತೂಕವಾದ ಮಾತು, ಸಹಾಯ ಮಾಡುವ ಮನೋಭಾವ, ಇವೆಲ್ಲವೂ ಜನನ ಮರಣದ ನಡುವೆ ಇರುವ ನಿಜವಾದ ರೇಖೆಗಳು. ಈ ರೇಖೆ ಯಾರಲ್ಲಿರ್ತದೆಯೋ ಅಂಥವರಿಗೆ ಭಗವಂತನೇ ಅದೃಷ್ಟದ ರೇಖೆಯನ್ನು ದಯಪಾಲಿಸ್ತಾನೆ. ನಿನ್ನ ತಾಳ್ಮೆ ನಿನ್ನನ್ನು ಒಳ್ಳೆ ಸ್ಥಾನಕ್ಕೆ ಕರೆದೊಯ್ಯುತ್ತದೆ. ತಾಳ್ಮೆ ಇರಲಿ, ಮುಂದೆ ಒಳ್ಳೆ ದಿನಗಳಿವೆ. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯೋದಿಲ್ಲ, ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಹಾಗೆ ಇರಬೇಕು. ನಾವು ಜನಕ್ಕೆ ಎಲ್ಲಿಯವರೆಗೆ ಒಳ್ಳೆಯರಾಗಿರ್ತೇವೆ ಅಂದರೆ ಅವರ ಇಚ್ಛೆಯಂತೆ ನಡೆದುಕೊಳ್ಳುವವರಿಗೆ ಮಾತ್ರ. ಯಾವಾಗ ನಾವು ಅವರ ಇಚ್ಛೆಗೆ ವಿರುದ್ಧವಾಗಿ ಮಾತಾಡ್ತೇವೋ ಆಗ ನಮ್ಮನ್ನು ಎಲ್ಲರಿಗಿಂತ ಅತಿ ಕೆಟ್ಟವರಂತೆ ಬಿಂಬಿಸ್ತಾರೆ. ಪ್ರೀತಿ ಅಂದ್ರೆ ಯಾರನ್ನ ನೆನೆಸಿಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೋ, ಯಾರಿಲ್ಲ ಅಂದ್ರೆ ಜೀವನ ಬೇಸರವಾಗುತ್ತೋ, ಯಾರ ಹೆಸರನ್ನು ಸದಾ ಜಪಿಸ್ತೇವೋ ಅದೇ ನಿಜವಾದ ಪ್ರೀತಿ. ಜೀವನದಲ್ಲಿ ಪ್ರತಿ ಕ್ಷಣವನ್ನು ಖುಷಿಯಿಂದ ಅನುಭವಿಸಿ. ದಿನಕ್ಕೊಂದು ಸಮಸ್ಯೆ ಬರುತ್ತೆ ಹೋಗುತ್ತೆ, ಕಳೆದು ಹೋದ ಸಮಯ ಮತ್ತೆ ಬರಲ್ಲ. ಇದ್ದರೆ ತಿನ್ನೋಣ, ಇಲ್ಲದಿದ್ರೆ ಉಪವಾಸ ಇರೋಣ. ನಮಗೆ ಗತಿ ಇಲ್ಲ ಅಂತ ಬೇಡೋದು ಮಾತ್ರ ಬೇಡ, ಅದರಲ್ಲೂ ನಮ್ಮ ಸ್ವಂತ ಜನಗಳ ಹತ್ತಿರ ಕೈ ಚಾಚಲೇಬಾರದು ಅಲ್ವಾ? ಇನ್ನೊಬ್ಬರ ಬಾಳಿಗೆ ಕೊಂಚವಾದರೂ ಸುಖ, ಸಂತೋಷ, ನೆಮ್ಮದಿಗಳನ್ನು ನೀಡಲು ನಾವೇನು ಶ್ರೀಮಂತರಾಗಬೇಕಿಲ್ಲ. 1-2 ಒಳ್ಳೆಯ ಮಾತುಗಳ ಮೂಲಕ ಸ್ಪಂದಿಸುವ ಸೌಜನ್ಯವಿದ್ರೆ ಸಾಕು. ಸರಳತೆ ಮತ್ತು ಸಜ್ಜನತೆ ಸುಂದರ ಬದುಕಿನ ಆಧಾರ ಸ್ತಂಭಗಳು. ಯಾವುದನ್ನು ಬಯಸಬೇಡ, ಮೇಲೊಬ್ಬ ಇದ್ದಾನೆ. ನಿನಗೆ ಯಾವುದನ್ನು ಯಾವ ಸಮಯಕ್ಕೆ ಕೊಡಬೇಕು ಎನ್ನುವುದು ನಿನಗಿಂತ ಅವನಿಗೆ ಚೆನ್ನಾಗಿ ಗೊತ್ತಿರ್ತದೆ. ಚಿಂತಿಸದಿರು. ಒಳ್ಳೆಯದನ್ನ ಮಾಡಿದ್ರೆ ಸಾಲದು, ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಅಮ್ಮ ಪ್ರೀತಿಯಿಂದ ಮಾಡಿದ ಅಡುಗೆಯನ್ನ ಅವರ ಮನಸ್ಸಿಗೆ ನೋವಾಗದಂತೆ ತಿಂದುಬಿಡಿ. ಯಾಕಂದ್ರೆ ಕೆಲವರಿಗೆ ಅನ್ನ ಇರಲ್ಲ, ಇನ್ನು ಕೆಲವರಿಗೆ ಅಮ್ಮನೇ ಇರಲ್ಲ. ದುರ್ಯೋಧನ ಶಕುನಿಯ ಪಗಡೆಯ ಆಟ ನಂಬಿ ಕೆಟ್ಟ, ರಾವಣ ಶೂರ್ಪನಕ್ಕೆ ಸಿಟ್ಟಿನಿಂದ ಕೆಟ್ಟ, ಕಂಸ ಆಕಾಶವಾಣಿ ಕೇಳಿ ಕೆಟ್ಟ. ಮನುಷ್ಯ ಹುಟ್ಟುವಾಗ ಏನು ತರದೆ, ಹೋಗುವಾಗ ಏನು ತೆಗೆದುಕೊಂಡು ಹೋಗದೆ ನಾನು ನನ್ನದು ಎಂಬ ಅಹಂಕಾರದಿಂದ ಕೆಟ್ಟ. ನಿನ್ನ ನಂಬಿದವರನ್ನ ಎಂದಿಗೂ ಮೋಸ ಮಾಡಬೇಡ, ಸಹಾಯ ಮಾಡಿದವರನ್ನ ಮರಿಬೇಡ, ಮನೆ ಬಾಗಿಲಿಗೆ ಬಂದವರನ್ನ ಅವಮಾನ ಮಾಡಬೇಡ. ಸಮಯ ನೋಡ್ಕೊಂಡು ಮಾತಾಡೋದು ಪರಿಚಯ, ಸಮಯ ಇದ್ರೂ ಕೂಡ ಮಾತನಾಡದಿರೋದು ಮೌನ. ಸಮಯವನ್ನ ರಚನೆ ಮಾಡಿಕೊಂಡು ಮಾತಾಡೋದು ಸಂಬಂಧ, ಸಮಯ ಇದ್ರೂ ಕೂಡ ಮಾತನಾಡದಿರೋದು ಮೋಸ. ಸಮಯಕ್ಕೋಸ್ಕರ ಕಾಯುತ್ತಾ ಎದುರು ನೋಡೋದೇ ಪ್ರೀತಿ. ಸಮಯ ಸಂದರ್ಭ ಮನುಷ್ಯನನ್ನ ಬದಲಾಯಿಸಬಹುದು,
ಆದರೆ ಮನಸ್ಸಿನಲ್ಲಿರುವ ನೆನಪುಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಹೊತ್ತು ಮೆರೆಸುವವರೇ ಕೊನೆಗೆ ಎತ್ತಿ ಮುಳುಗಿಸುವರು. ನೆನಪಿಡಿ, ಇದು ಗಣೇಶನಿಗೆ ಅಷ್ಟೇ ಅನ್ವಯಿಸೋದಿಲ್ಲ, ನಮ್ಮ ಬದುಕಿಗೂ. ಇಲ್ಲಿ ಒಳ್ಳೆಯದನ್ನ ಮಾಡಿ ಬದುಕಿದ್ರೆ ದಡ್ಡ ಅಂತಾರೆ, ಮೋಸ ಮಾಡಿ ಬದುಕಿದ್ರೆ ಬುದ್ಧಿವಂತ ಅಂತಾರೆ. ಇಷ್ಟೇ ಪ್ರಪಂಚ. ನಾವೇ ಬೇಕು ಅನ್ನೋರು ನಮ್ಮಿಂದ ಏನಾದರೂ ತಪ್ಪಾದ್ರೆ ಬುದ್ಧಿ ಹೇಳ್ತಾರೆ, ಬೇಡ ಅನ್ನುವರು ಅದನ್ನೇ ಕಾರಣವಾಗಿಟ್ಕೊಂಡು ದೂರ ಹೋಗ್ತಾರೆ. ಇಂದು ನೀ ಯಾರನ್ನು ಬೇಡ ಎಂದು ದೂರ ತಳ್ಳಿರ್ತೀರೋ, ಮುಂದೊಂದು ದಿನ ಅವರದೇ ಅವಶ್ಯಕತೆ ನಿನಗೆ ಬರ್ಬೋದು. ಅದಕ್ಕೆ ಯಾರನ್ನೇ ಆಗಲಿ ಕಳೆದುಕೊಳ್ಳುವ ಮುನ್ನ ಯೋಚಿಸಿ. ನೆನಪಿರ್ಲಿ, ಎಲ್ಲರ ಕಾಲೆಳಿತದೆ ಕಾಲ. ಕೆಲವರು ತಾವು ನೆಟ್ಟಗೆ ಇಲ್ಲದಿದ್ರೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಮಾತ್ರ ಬಿಡಲ್ಲ. ನಮ್ಮ ನೋವು ನಮಗೆ ಗೊತ್ತಾದ್ರೆ ನಾವು ಬದುಕಿದ್ದೀವಿ ಎಂದರ್ಥ. ಪರರ ನೋವು ನಮ್ಗೆ ಗೊತ್ತಾದ್ರೆ ನಾವು ಮನುಷ್ಯರಾಗಿದ್ದೀವಿ ಎಂದರ್ಥ. ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗ್ತದೆ. ಕಹಿ ಘಟನೆಯನ್ನ ಮರೆತು ಬಿಡಬೇಕು, ಆದ್ರೆ ಅದರಿಂದ ಕಲಿತ ಪಾಠವನ್ನು ಎಂದೂ ಮರಿಬಾರ್ದು. ಆನೆ ಸಾಕುವುದು ಸುಲಭ, ಆಸೆ ಸಾಕೋದು ಕಷ್ಟ. ಆನೆಯ ಹೊಟ್ಟೆಯನ್ನು ತುಂಬಿಸಬಹುದು, ಆಸೆಯ ಹೊಟ್ಟೆಯನ್ನು ತುಂಬಿಸೋದಕ್ಕಾಗೋದಿಲ್ಲ. ಆಸೆಯನ್ನು ಸಾಕ್ಬೇಕಂದ್ರೆ ಆನೆಯನ್ನ ಕಳೆದುಕೊಳ್ಬೇಕಾಗುತ್ತೆ. ಆ ಎಂದರೆ ಆರೋಗ್ಯ, ನೇ ಎಂದರೆ ನೆಮ್ಮದಿ. ಒಬ್ಬರಿಗೆ ಮಸಿ ಬಳಿಯುವ ಮೊದಲು ನಮ್ಮ ಕೈ ಮಸಿಯಾಗಲೇಬೇಕು. ಇನ್ನೊಬ್ಬರಿಗೆ ಕಳಂಕ ತರಲು ಹೊರಟಾಗಲೇ ನಮ್ಮ ಮನಸ್ಸು ಹೊಲಸಾಗುವುದು. ಶುದ್ಧ ಮನಸ್ಸು ಯಾವತ್ತೂ ಆ ಕೆಲಸ ಮಾಡೋದಿಲ್ಲ. ಗೆದ್ದಾಗ ಚಪ್ಪಾಳೆ ಹೊಡೆಯುವ ಸ್ನೇಹಿತರನ್ನ ಮರೆತರೂ ಪರವಾಗಿಲ್ಲ, ಬಿದ್ದಾಗ ಕೈ ಹಿಡಿದು ಮೇಲೆತ್ತು ಸ್ನೇಹಿತರನ್ನ ಮರಿಬೇಡಿ. ತಂದೆ ಇಲ್ಲದ ಮನೆ ಸೂರ್ಯನಿಲ್ಲದ ಆಕಾಶದಂತೆ, ತಾಯಿ ಇಲ್ಲದ ತವರು ಹೆಣ್ಣಿಗೆ ನೀರಿಲ್ಲದ ಬಾವಿಯಂತೆ. ಯಾರು ನಿಮ್ಮ ಪ್ರೀತಿಗಾಗಿ ತುಂಬಾ ಚಡಪಡಿಸ್ತಾರೋ ಅಂಥವರನ್ನ ಎಂದಿಗೂ ನಿರ್ಲಕ್ಷಿಸಬೇಡಿ. ಒಮ್ಮೆ ಅದನ್ನು ಕಳೆದುಕೊಂಡರೆ ಪುನಃ ಅದೇ ತರ ಪ್ರೀತಿ ತೋರುವ ವ್ಯಕ್ತಿ ಸಿಗೋದು ಕಷ್ಟ. ನಿನ್ನೆ ಮೊನ್ನೆಯವರೆಗೂ ಚೆನ್ನಾಗಿದ್ದವ ಇದ್ದಕ್ಕಿದ್ದಂತೆ ಮೆರೆದಾಡ್ತಿದ್ದಾನಂದ್ರೆ ಒಂದೋ ಬೇನಾಮಿ ದುಡ್ಡು ಬಂದಿರಬೇಕು, ಇಲ್ಲವೇ ಅಧಿಕಾರದ ಮದ ಏರಿರಬೇಕು ಅಂತ ಅರ್ಥ. ಜೀವನದಲ್ಲಿ ನಂಬಿದವರೆಲ್ಲ ಯಾಕೆ ಮೋಸ ಮಾಡ್ತಾ ಇದ್ದಾರೆ ಅಂತ ಯೋಚಿಸುವ ಬದಲು ಎಲ್ಲರನ್ನ ನಂಬೋದನ್ನ ಬಿಡಬೇಕು. ಜೊತೆಗೆ ನಿಮ್ಮನ್ನ ನಂಬಿದ ಜನಗಳಿಗೆ ನೀವು ಕೂಡ ನಿಯತ್ತಾಗಿರ್ಬೇಕು. ಇದೇ ಜೀವನ. ಜೀವನದ 3 ಮಂತ್ರ: ಸಂತೋಷದಲ್ಲಿ ಮಾತು ಕೊಡಬೇಡಿ, ಕೋಪದಲ್ಲಿ ಉತ್ತರ ಕೊಡಬೇಡಿ, ದುಃಖದಲ್ಲಿ ನಿರ್ಧಾರ ಕೈಗೊಳ್ಳಬೇಡಿ. ಒಬ್ಬಳು ತಾಯಿ ತನ್ನ ಮಗನಿಗೆ ಹೇಳಿದ ಮಾತಿದು: ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ, ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ. ಯಾರೆಷ್ಟೇ ಸುಂದರವಾದ ವೇಷ ಹಾಕಿದ್ರು, ಕಾಲ ಅವರ ಗುಣಗಳು ಮತ್ತು ಅವರ ನಿಜ ಸ್ವರೂಪವನ್ನು ಆಗಾಗ ಯಾವುದೋ ಒಂದು ರೂಪದಲ್ಲಿ ಹೊರಗೆ ಬೀಳುವಂತೆ ಮಾಡ್ತದೆ. ಜೀವನ ಎಂಬ ಪುಸ್ತಕದಲ್ಲಿ ಒಂದು ಕೆಟ್ಟ ಘಟನೆ ಸಂಭವಿಸಿದ್ರೆ ಪೂರ್ತಿ ಪುಸ್ತಕವನ್ನೇ ಮುಚ್ಚಬೇಡಿ. ಪುಟ ತಿರುಗಿಸಿ ಹೊಸ ಅಧ್ಯಾಯ ಆರಂಭಿಸಿ. ನಮ್ಮ ಅವಶ್ಯಕತೆ ಅವರಿಗಿದ್ದಾಗ ನಮ್ಮನ್ನ ತುಂಬಾ ಪ್ರೀತಿ ಮಾಡೋರ್ ತರ, ಕೇರ್ ಮಾಡೋರ್ ತರ ನಾಟಕ ಮಾಡ್ತಾರೆ. ಅದೇ ನಮ್ಮ ಅವಶ್ಯಕತೆ ಇಲ್ಲಾಂದ್ರೆ ನಮ್ಮನ್ನ ಪ್ರೀತಿ ಮಾಡೋದಿರ್ಲಿ, ನಾವಿದ್ದೀವಿ ಅನ್ನೋದನ್ನೇ ಮರೆತು ಅವ್ರಿಗೆ ಬೇಕಾದವ್ರ ಜೊತೆ ಖುಷಿಯಾಗಿರ್ತಾರೆ. ಇಷ್ಟೇ ಜೀವನ. ಕಾಡಿಬೇಡಿ ಮುಂದುವರಿಸಿದ ಸಂಬಂಧಗಳು, ಸಾಲ ಮಾಡಿ ಅನುಭವಿಸಿದ ಸಂತೋಷ ಇವೆಂದಿಗೂ ಶಾಶ್ವತವಲ್ಲ. ಬಡತನವು ಶಾಶ್ವತವಲ್ಲ, ಸಿರಿತನವು ಶಾಶ್ವತವಲ್ಲ, ನಿಮ್ಮ ಒಳ್ಳೆತನವೇ ಶಾಶ್ವತ. ನಮ್ಮ ನೋವು ಮತ್ತೊಬ್ಬರ ನಗುವಿಗೆ ಕಾರಣವಾದ್ರೂ ಚಿಂತೆ ಇಲ್ಲ, ಆದ್ರೆ ನಮ್ಮ ನಗು ಇನ್ನೊಬ್ಬರ ನೋವಿಗೆ ಕಾರಣವಾಗದಿರಲಿ. ಬದುಕಲ್ಲಿ ಆಸೆ ಕಳೆದುಕೊಂಡರೆ ಬದುಕಬಹುದಂತೆ, ಆದ್ರೆ ಆಸಕ್ತಿ ಕಳೆದುಕೊಂಡರೆ ಬದುಕೇ ಕಳೆದುಕೊಂಡಂತೆ. ಒಳ್ಳೆಯದು ಸೋತಿರ್ಬೋದು, ಸಾಯುವುದಿಲ್ಲ. ಕೆಟ್ಟದು ಗೆದ್ದಿರಬಹುದು, ಉಳಿಯೋದಿಲ್ಲ. ಜೀವನದ ಪಾಠ ಎಂದು ಯಾರು ಕಲಿಸೋದಿಲ್ಲ. ಸಂದರ್ಭಗಳಿಗೆ ಅನುಗುಣವಾಗಿ ನೀವು ಎದುರಿಸುವ ಪರಿಸ್ಥಿತಿಗಳೇ ಪಾಠವಾಗಿರ್ತವೆ. ತಿಂದು ಬಿಸಾಕಿದ ಎಲೆಯನ್ನು ತಿಂದರೂ ಕೂಡ ಗೋಮಾತೆಯು ಪರಿಶುದ್ಧವಾದ ಹಾಲನ್ನು ನಮಗೆ ನೀಡ್ತಾಳೆ. ಹಾಗೆ ನಾವು ಕೂಡ ನಮ್ಮ ಜೊತೆ ಎಷ್ಟೇ ಕೆಟ್ಟದಾಗಿ ನಡೆದ್ರೂ ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸೋಣ. ಗೋಮಾತೆಯ ಜೀವನ ನಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ. ಯೋಗ್ಯತೆ ಅನ್ನೋದು ನಾವು ಹಾಕುವ ಬ್ರಾಂಡೆಡ್ ಬಟ್ಟೆಯಲ್ಲಿರಲ್ಲ, ನಾವು ನಡೆದುಕೊಳ್ಳುವ ನಡವಳಿಕೆಯಲ್ಲಿರುತ್ತೆ. ನಮಗಾಗಿ ಯಾರಿಗೆ ಸಮಯವಿಲ್ಲವೋ ಅವರನ್ನು ತೊಂದರೆಗೊಳಿಸಬೇಡಿ. ಅವರು ಅವರದೇ ಆದ ಪ್ರಪಂಚದಲ್ಲಿ ಕಾರ್ಯನಿರತರಾಗಿರ್ತಾರೆ ಮತ್ತು ಆ ಪ್ರಪಂಚದಲ್ಲಿ ಅವರಿಗೆ ನಿಮ್ಮ ಅಗತ್ಯವಿರೋದಿಲ್ಲ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡ್ಕೋಬೇಕು. ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನ ಬದಲಾಯಿಸಲು ಹೋಗಬಾರ್ದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥವಾಗ್ತದೆ. ಇದೇ ನಮಗೆ ಜೀವನ ಕಲಿಸುವ ಬಹಳ ಮುಖ್ಯವಾದ ಪಾಠ. ಪ್ರೀತಿ ಹುಟ್ಟೋಕೆ ಇಂಥದೇ ವಯಸ್ಸು, ಇಂಥದೇ ಮನಸ್ಸು ಬೇಕಂತಿಲ್ಲ. ನಮಗೆ ಇಷ್ಟ ಆಗೋ ಒಂದು ಸಣ್ಣ ಗುಣ ಅವರಲ್ಲಿದ್ರೆ ಪ್ರೀತಿ ತಾನಾಗಿ ಶುರುವಾಗುತ್ತೆ. ಒಂದು ಉತ್ತಮ ಪುಸ್ತಕ 100 ಒಳ್ಳೆಯ ಸ್ನೇಹಿತರಿಗೆ ಸಮ, ಆದ್ರೆ ಒಬ್ಬ ಒಳ್ಳೆಯ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮ. ನಿಧಾನವಾಗಿ ಗೆದ್ದರೂ ಪರವಾಗಿಲ್ಲ, ನಿಯತ್ತಾಗಿ ಗೆಲ್ಬೇಕು. ಜೀವನದಲ್ಲಿ ಬೆಸ್ಟ್ ಫ್ರೆಂಡ್ ಅಂದ್ರೆ ಕಣ್ಣೀರು. ಯಾಕಂದ್ರೆ ನೋವಾದ ತಕ್ಷಣ ಬರ್ತದೆ. ಕೆಲಸ ಮಾಡುತ್ತಿದ್ದರೆ ಬಡತನ ಇರೋದಿಲ್ಲ, ಮೌನವಾಗಿದ್ರೆ ಜಗಳ ಉಂಟಾಗೋದಿಲ್ಲ. ಬರೆಯುವ ಪದಗಳೇ ಆಗ್ಲಿ, ನುಡಿಯುವ ಮಾತುಗಳೇ ಆಗ್ಲಿ, ನೋಡುವ ರೀತಿಯಾಗ್ಲಿ ಇನ್ನೊಬ್ಬರಿಗೆ ಹಿಡಿಸುವಂತಿರ್ಲಿ. ಯಾರಿಗೆ ನಾವು ಬೇಡವೋ ಅವರಿಂದ ನಾವೇ ದೂರ ಉಳಿಯೋಣ. ನಮ್ಮಿಂದ ಅವರಿಗೆ ಯಾಕೆ ತೊಂದ್ರೆ? ಬೆಟ್ಟ ಎಂದಿಗೂ ನಮ್ಮ ಮುಂದೆ ಬಾಗೋದಿಲ್ಲ, ಆದ್ರೆ ಕಷ್ಟಪಟ್ಟು ಏರಿದ್ರೆ ಅದು ನಮ್ಮ ಪಾದದ ಅಡಿಯಲ್ಲಿರುತ್ತೆ. ಜೀವನ ಸಹ ಅಷ್ಟೇ. ಶ್ರಮಪಟ್ಟರೆ ಯಶಸ್ಸು ಖಂಡಿತ ನಮ್ಮದಾಗ್ತದೆ. ತಪ್ಪು ಅನ್ನೋದು ಬೇರೆಯವರಲ್ಲಿ ಹುಡುಕಬಾರದು, ನಮ್ಮ ತಪ್ಪನ್ನು ನಾವೇ ಹುಡುಕಿ ತಿದ್ದಿಕೊಂಡು ಬದುಕುವುದೇ ಜೀವನ. ಜೀವನ 2 ಮಾತಿನಲ್ಲಿ ಹೇಳಬೇಕಾದ್ರೆ ಕಣ್ಣಿಗೆ ಇಷ್ಟವಾದದ್ದು ಕೈಯಲ್ಲಿರೋದಿಲ್ಲ, ಮನಸ್ಸಿಗೆ ಇಷ್ಟವಾದದ್ದು ಜೀವನದಲ್ಲಿ ಸಿಗುವುದಿಲ್ಲ. ಬಯಸುವುದೇ ಆದ್ರೆ ಮತ್ತೊಬ್ಬರಿಗೆ ಒಳ್ಳೆಯದನ್ನೇ ಬಯಸೋಣ. ಗೌರವ ಕೊಟ್ಟು ಮಾತಾಡ್ತಾರೆ ಅಂದ ಮಾತ್ರಕ್ಕೆ
ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾ ವಿನಾಶವೇ ಕಾದಿರ್ತದೆ. ನೆನಪಿರಲಿ, ಬೇರೆಯವರ ವರ್ತನೆಯಿಂದ ನಿಮ್ಮ ನೆಮ್ಮದಿ ಹಾಳಾಗಲು ಎಂದು ಅವಕಾಶ ಕೊಡಬೇಡಿ. ರಸ್ತೆ ಮೇಲೆ ಕಲ್ಲಿನ ಹರಳುಗಳಿದ್ದರೆ ಒಳ್ಳೆಯ ಬೂಟು ಹಾಕಿಕೊಂಡು ನಡಿಬಹುದು. ಆದರೆ ಒಳ್ಳೆಯ ಬೋಟಿನೊಳಗೆ ಒಂದೇ ಒಂದು ಕಲ್ಲಿನ ಹರಳು ಇದ್ದಲ್ಲಿ ಅತ್ಯುತ್ತಮ ರಸ್ತೆಯ ಮೇಲೂ 4 ಹೆಜ್ಜೆ ನಡೆಯಲು ಸಾಧ್ಯವಿಲ್ಲ. ಹೊರಗಿನ ಸವಾಲುಗಳಿಗಿಂತಲೂ ನಾವು ಒಳಗಿನ ದುರ್ಬಲತೆಯಿಂದಲೇ ಸೋಲುವುದು ಹೆಚ್ಚು. ಎಲ್ಲರೂ ಕೈ ಬಿಡ್ಬೋದು, ಆದರೆ ಒಂಟಿತನ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಈಗೀಗ ನನ್ನನ್ನೇ ನಾನೇ ಪ್ರಶ್ನೆ ಮಾಡ್ಕೊಳ್ತೇನೆ, ನಂಗಿದೆಲ್ಲ ಬೇಕಿತ್ತ? ಬೇಡುವ ಮನ ಶುದ್ಧವಾಗಿದ್ರೆ ಕೊಡುವ ದೇವರು ಕೂಡ ಕೊಡಲಾರೆ ಎನ್ನಲಾರ. ಆಗಿದ್ದೆಲ್ಲ ಮರೆತು ಬದುಕಬೇಕು ಅಂತಾರೆ. ಆದರೆ ಮರೆಯೋದು ಅಷ್ಟೊಂದು ಸುಲಭವಾಗಿದ್ರೆ ಈ ಪ್ರಪಂಚದಲ್ಲಿ ಯಾರೂ ನೋವಿನಿಂದ ಇರ್ತಿರ್ಲಿಲ್ಲ ಅಲ್ವಾ? ಬಡತನ ಬಂದರೆ ಇರುವ ಸಂಬಂಧಗಳು ದೂರ ಆಗ್ತವೆ, ಶ್ರೀಮಂತಿಕೆ ಬಂದರೆ ದೂರಾದ ಸಂಬಂಧಗಳು ಹತ್ತಿರವಾಗ್ತವೆ. ಈ ಕಾಲದಲ್ಲಿ ಹಣಕ್ಕಿರುವ ಬೆಲೆ ಸಂಬಂಧಗಳಿಗಿಲ್ಲ. ಪ್ರತಿಯೊಬ್ಬರಲ್ಲೂ ಒಂದು ದೊಡ್ಡತನ ಇರ್ತದೆ. ಅದನ್ನು ನೋಡುವ ಮನಸ್ಸು ಮತ್ತು ಅದನ್ನು ಮೆಚ್ಚುವ ಗುಣ ನಮ್ಮಲ್ಲಿರಬೇಕು. ಜೀವನದಲ್ಲಿ ಬೆಂದಷ್ಟು ಬೆಲೆ ಜಾಸ್ತಿ. ಒಬ್ಬ ವ್ಯಕ್ತಿ ನಾನು ನಂದು ಅನ್ನೋದು ಬಿಟ್ಟು ನಾವು ನಮ್ಮವರು ಒಂದಾಗ್ಲೇ 4 ಜನರಿಗೆ ಹತ್ತಿರ ಆಗೋದು. ಹಣ ನೋಡಿ ಹೆಗಲ ಮೇಲೆ ಕೈ ಹಾಕುವ ಗೆಳೆತನಕ್ಕಿಂತ ಕಷ್ಟದಲ್ಲಿ ಕೈ ಹಿಡಿದು ಮೇಲೆತ್ತುವ ಗೆಳೆತನ ಇರಬೇಕು. ಯಾರಿಗಾಗಿಯೂ ಕಾಯದಿರು ಮನವೇ. ಇಲ್ಲಿ ಎಲ್ಲ ಬರುವರು ಅವರವರ ಸಂದರ್ಭಕ್ಕೆ ಮಾತ್ರವೇ. ತಂದೆ ತಾಯಿಯ ಒಳ್ಳೆಯ ಮಾತುಗಳು ಎಲ್ಲರಿಗೂ ಕೈ ಹಾಕ್ತವೆ, ಆದರೆ ತಂದೆ ತಾಯಿಯ ಸಂಪತ್ತು ಮಾತ್ರ ಎಲ್ಲರಿಗೂ ಬೇಕಾಗ್ತದೆ. ಮತ್ತೊಬ್ಬರನ್ನು ಬದಲಾಯಿಸುವ ಬದಲು ನಾವೇ ಬದಲಾದ್ರೆ ಜೀವನ ತುಂಬಾ ಚೆನ್ನಾಗಿರ್ತದೆ. ಬದುಕು ಸೈಕಲ್ ಇದ್ದಂತೆ, ತುಳಿಯೋದನ್ನ ನಿಲ್ಲಿಸಿದ್ರೆ ಬೀಳೋದು ಖಾತ್ರಿ. ಸಮಯ, ಸ್ನೇಹ, ಆರೋಗ್ಯ, ಸಂಬಂಧಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಕಳೆದುಕೊಂಡಾಗಲಷ್ಟೇ ಅವುಗಳ ಮೌಲ್ಯ ತಿಳಿಯುವುದು. ಪ್ರೀತಿ ಅಂದ್ರೆ ಸುಮ್ಮನೆ ಆಣೆ ಪ್ರಮಾಣ ಮಾಡೋದಲ್ಲ, ಕೊಟ್ಟಿರೋ ಭಾಷೆನ, ಆಡಿರೋ ಮಾತನ್ನ ಕೊನೆವರೆಗೂ ಕಾಪಾಡೋದು. ಜೊತೆಗಾರರಲ್ಲಿ ಯಾರು ಬಂಗಾರ ಯಾರು ಕಾಗೆ ಬಂಗಾರ ಅನ್ನೋದು ಅರಿತುಕೊಳ್ಳದಿದ್ರೆ ಗೆಲ್ಲೋದು ಕಷ್ಟ. ಪ್ರತಿಯೊಬ್ಬರೂ ಒಂಟಿಯಾಗಿ ಇದ್ದಾಗ ಯೋಚಿಸೋದೊಂದೇ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿರುವ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ರೆ ಚೆನ್ನಾಗಿರೋದು ಅಂತ. ಎಲ್ರಿಗೂ ನಮಸ್ಕಾರ, ನಾನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿ